37ನೇ ಸಾರಿಗೆ ಸಪ್ತಾಹ ಮಾಸವನ್ನು ಆಚರಿಸ್ತಾ ಇದ್ದೇವೆ. ಆ ಪ್ರಯುಕ್ತ ನಮ್ಮ ಈ ತಿಂಗಳು ಪೂರ್ತಿ ಎಲ್ಲ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೇವೆ. ಇವತ್ತು ನಮ್ಮ ಪ್ರಾದೇಶಿಕ ಸಾರಿಗೆಗಳ ಕಚೇರಿ ಪ್ಲಸ್ ಮೋಟಾರ್ ಡ್ರೈವಿಂಗ್ ವಾಹನ ತರಬೇತಿ ಸಂಸ್ಥೆಯ ಒಕ್ಕೂಟದಿಂದ ನಮ್ಮ ಸಾರಿಗೆ ಇಲಾಖೆ ಮತ್ತು ಡ್ರೈವಿಂಗ್ ಸ್ಕೂಲ್ ಅವರ ಒಂದು ತಂಡ ಮತ್ತು ಅಸಂಘಟಿತ ಕಾರ್ಮಿಕ ತಂಡದ ಜೊತೆಗೆ ಎಲ್ಲ ಒಂದು 12 ಟೀಮ್ಗಳನ್ನು ಮಾಡಿಕೊಂಡು ಒಂದು ಕ್ರಿಕೆಟ್ ಮ್ಯಾಚನ್ನು ಆಯೋಜಿಸಿದ್ದೇವೆ. ಅದರ ಪ್ರಕಾರ ಇವತ್ತು ಉದ್ಘಾಟನೆ ನಮ್ಮ ಜಡ್ ಸಾಹೇಬರು ಬಂದಿದ್ದರು, ನಮ್ಮ ಅಡಿಷನಲ್ ಕಮಿಷನರ್ ಅವರು ಬಂದಿದ್ದರು. ಅದು ಉದ್ಘಾಟನೆ ಮಾಡಲಾಗಿದೆ. ಈಗ ಮ್ಯಾಚ್ಗಳು ನಡೀತಾ ಇದೆ. ಈ ಪರವಾಗಿ ಎಲ್ಲ ಒಂದು ಸಕ್ಸಸ್ ಮೂಡುವ ಸಲುವಾಗಿ, ಯಾಕಂದ್ರೆ ನಮಗೆ ಮೇಯ್ನಾಗಿ ಮೇಜರು ಡ್ರೈವಿಂಗ್ ಸ್ಕೂಲ್ ಕಲಿಬೇಕಾದ್ರೆ 18 ವರ್ಷ ಆದ ತಕ್ಷಣ ಇವರು ಅವರೇ ಕಲಿತಾರೆ, ಕೆಲವರು ಡ್ರೈವಿಂಗ್ ಸ್ಕೂಲ್ ಹೋಗ್ತಾರೆ. ಡ್ರೈವಿಂಗ್ ಸ್ಕೂಲ್ ಅವ್ರಿಗೆ ಅರಿವು ಮೂಡಿಸಿದಾಗ ಅವ್ರಿಗೆ ಅರಿವು ಮೂಡಿಸ್ತಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ನಮ್ಮ ದೇಶ ಆ್ಯಕ್ಚುಲಿ ಆಕ್ಸಿಡೆಂಟ್ಸ್ ಹೈಯೆಸ್ಟ್ ಇದೆ ವರ್ಲ್ಡಲ್ಲಿ. ಅದನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಅರಿವು ಮೂಡಿಸೋ ಕಾರ್ಯಕ್ರಮ ಹಮ್ಮಿಕೊಂಡು ಈ ಒಂದು ಕ್ರಿಕೆಟ್ನ ಆಯೋಜಿಸಿದ್ವಿ. ಈ ಪ್ರಕಾರ ನಾವು ಡ್ರೈವಿಂಗ್ ಸ್ಕೂಲ್ ಅವ್ರಿಗಾಗಲಿ, ಡ್ರೈವಿಂಗ್ ಸ್ಕೂಲ್ ಅವರು ಪಬ್ಲಿಕ್ ಆಗಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಮಾಡಿ ಎಲ್ಲ ರಸ್ತೆ ಸುರಕ್ಷತಾ ನಿಯಮಗಳವ್ರಿಗೆ ಪಾಲಿಸೋದಕ್ಕೆ ಏನೇನು ಮಾಡಬೇಕು, ಏನು ಮುಂದಿನ ಇದರಲ್ಲಿ ಏನಾಗ್ತಾಯಿದೆ, ಟೆಕ್ನಾಲಜಿ ಯಾವ ಥರ ಬಳಕೆ ಆಗ್ತಾಯಿದೆ ಅವೆಲ್ಲ ತಿಳಿಸಿ ಇದು ಮಾಡಿದ್ದೀವಿ. ಆ ಪ್ರಕಾರ ಇವತ್ತು ಕ್ರಿಕೆಟ್ ಆಯೋಜನೆ ಆಗ್ತಾಯಿದೆ. ಇದಕ್ಕೆ ಇವತ್ತು ಉದ್ಘಾಟನೆ ಆಗಿದೆ. ಇದೊಂದು ಕಾರ್ಯಕ್ರಮ ನಡೀತಾ ಇದೆ. ಥ್ಯಾಂಕ್ ಯು. ನಾವು ಪ್ರತಿ ವರ್ಷನೂ ಕೂಡ ಈ ಒಂದು ಕ್ರಿಕೆಟ್ ಮ್ಯಾಚ್ ಆಡಿಸ್ತಾ ಇದ್ದೀರಿ. ಇದು ವಿಚಾರ ಏನು ಅಂದರೆ, ನಾವು ನಮ್ಮ ಒಂದು KR ಪುರಂ RTO ಕಚೇರಿ ವತಿಯಿಂದ ಮತ್ತು ನಮ್ಮ ಒಂದು KR ಪುರಂ ಡ್ರೈವಿಂಗ್ ಸ್ಕೂಲ್ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ಮತ್ತು ಅಸಂಖ್ಯ ಕಾರ್ಯದರ್ಶಿ ವತಿಯಿಂದ ನಾವೆಲ್ಲರೂ ಸೇರಿ ಈ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ. ಇದು ಏನಕ್ಕಾಗಿ ಅಂದರೆ, ನಮ್ಮಲ್ಲಿ ಹೆಲ್ಮೆಟ್ ಇಲ್ಲದೆ, ಸೀಟ್ ಬೆಲ್ಟ್ ಇಲ್ಲದೆ, ಮೊಬೈಲ್ ಮಾತಾಡಿಕೊಂಡು ಈ ರೀತಿ ಎಲ್ಲ ತುಂಬ ಆಕ್ಸಿಡೆಂಟ್ಗಳು ಹೆಚ್ಚಿನ ರೀತಿ ಆಗ್ತಾ ಇದೆ. ಇದನ್ನ ತಡೆಗಟ್ಟೆ ಅಂತ ಒಂದು ಜವಾಬ್ದಾರಿ RTO ಕಚೇರಿ ಸಿಬ್ಬಂದಿ ವರ್ಗದವ್ರ ಮೇಲೇನೂ ಇದೆ, ನಮ್ಮ ಡ್ರೈವಿಂಗ್ ಸ್ಕೂಲ್ನವ್ರ ಮೇಲೇನೂ ಕೂಡ ಇದೆ. ಹಾಗಾಗಿ ಇದನ್ನು ನಾವು ಅರಿವು ಮೂಡಿಸೋ ಕಾರ್ಯಕ್ರಮವಾಗಿ ಇಟ್ಕೊಂಡು ಇದನ್ನ ಮುಂದುವರಿಸ್ತಾ ಇದ್ದೀರಿ. ಅದೇ ರೀತಿ ಪ್ರತಿ ವರ್ಷನೂ ಕೂಡ ನಾವು ಮಾಡ್ತೀರಿ. ವಿಶೇಷವಾಗಿ ನಮ್ಮ ಪ್ರಾದೇಶಿಕ ಸಾರಿಗೆ ಕಚೇರಿ KR ಪುರಂ ಹಾಗೂ ವಾಹನ ಚಾಲನಾ ತರಬೇತಿ ಶಾಲೆಗಳ ಒಕ್ಕೂಟ ರಿಜಿಸ್ಟರ್ಡ್ KR ಪುರಂ ಮತ್ತು ಅಸಂಘಟಿತ ಸಾರಿಗೆ ಕಾರ್ಮಿಕರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಎಲ್ಲರಿಗೂ ಈ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದನ್ನ ಕ್ರಿಕೆಟ್ ರೂಪದಲ್ಲಿ, ಒಂದು ಸ್ಪೋರ್ಟ್ಸ್ ರೂಪದಲ್ಲಿ ಎಲ್ಲರಿಗೂ ಮಾಹಿತಿ ಎಲ್ಲರಿಗೂ ಚೆನ್ನಾಗಿ ಹೋಗಲಿ ಅನ್ನೋ ಇದರಿಂದ ರೋಡ್ ಸೇಫ್ಟಿ ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಾವು ನಿರೀಕ್ಷೆಗೂ ಮೀರಿ ಹೆಚ್ಚಿನ ತಂಡಗಳು ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸಿರುವುದು ಕಂಡು ಬಂದಿದೆ. ಅವರೆಲ್ಲರಿಗೂ ಒಂದು ವಿಶೇಷವಾಗಿ ಈ ಒಂದು ಪಂದ್ಯದ ಪುರುಷೋತ್ತಮನಾಗಿ ಆಯ್ಕೆ ಆಗ್ತಕ್ಕಂಥವ್ರಿಗೆ ಹೆಲ್ಮೆಟನ್ನು ಸುಮಾರು 1,500 2,000 ರೂಪಾಯಿ ಬೆಲೆ ಬಾಳುವಂಥ ಒಂದು ಹೆಲ್ಮೆಟನ್ನು ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಎಂದು ನೀಡಿ ಗೌರವಿಸಿ, ನಂತರ ಅವರ ಒಂದು ಶಿಕ್ಷಣಾಭ್ಯರ್ಥಿಗಳು ಅವರ ಒಂದು ಡ್ರೈವಿಂಗ್ ಸ್ಕೂಲ್ಗೆ ಆಗಿರ್ಬೋದು, ಪ್ರತಿಯೊಂದು ಕಡೆ ವಾಹನ ಶಿಕ್ಷಣ ಕಲಿಕೆಗೆ ಬರುವಂಥ ಎಲ್ಲ ಶಿಕ್ಷಣಾಭ್ಯರ್ಥಿಗಳಿಗೂ ಒಳ್ಳೆಯ ರೀತಿಯಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಿ ಅವರಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಅಪಘಾತಗಳನ್ನು ಕಡಿಮೆ ಮಾಡಬೇಕು, ಅಪಘಾತಗಳ ಪ್ರಾಣಿ ಹಾನಿಯನ್ನು ಕಡಿಮೆ ಮಾಡಬೇಕು, ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ರಸ್ತೆಯ ಮೇಲೆ ನಡ್ಕೊಳ್ತಕ್ಕಂಥ ಒಂದು ವಿಧಾನವನ್ನು ಹೆಚ್ಚಿನ ರೀತಿಯಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಮಾಡಿರುವಂಥ ಒಂದು ಕಾರ್ಯಕ್ರಮ ಆಗಿದ್ದು ಇದಕ್ಕೆ ನಾವು ನಿರೀಕ್ಷೆಗೂ ಮೀರಿ ಹೆಚ್ಚಿನ ರೀತಿ ಬೆಂಬಲ ವ್ಯಕ್ತಪಡ್ತಾ ಇದೆ. ತಾವೆಲ್ಲರೂ ಸಹ ಈ ಒಂದು ವಿಷಯವನ್ನ ಸಾರ್ವಜನಿಕರಿಗೆ, ಈಗ ಇಲ್ಲಿ ಬಂದಿರತಕ್ಕಂಥ ಲಿಮಿಟ್ ಮೆಂಬರ್ಸ್ಗೆ ಈ ಒಂದು ಇದು ಆಗಬಾರ್ದು, ಕ್ಲೋಸ್ ಆಗಬಾರ್ದು. ಇದು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಜನರಲ್ಲೂ ಸಹ ಈ ಒಂದು ಅವೇರ್ನೆಸ್ ಅನ್ನೋದು ಬಂದು ಅವರ ಒಂದು ಕುಟುಂಬದ ಒಂದು ಇದನ್ನು ಅವರು ಅರ್ಥ ಮಾಡಿಕೊಂಡು ಅವರ ಒಂದು ಯಾವುದೇ ರೀತಿಯ ಅಪಘಾತಕ್ಕೆ ಸಿಲುಕದಿರಾ, ಬೇರೊಬ್ಬರಿಗೆ ತೊಂದರೆ ಕೊಡದಿರಾ ಒಳ್ಳೆ ರೀತಿಯಲ್ಲಿ ರಸ್ತೆ ಮೇಲೆ ನಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆಯನ್ನ ಮನವರಿಕೆ ಮಾಡಿಕೊಡೋರು ಅವರು ಸಹ ಪ್ರಯತ್ನಿಸಬೇಕು. ತಮ್ಮೆಲ್ಲರ ಸಹಕಾರ ಇದರೊಂದಿಗೆ ಇರಬೇಕು ಅಂತೇಳಿ ನಾನು ಸವಾರರಿಗೆ ನಮ್ಮ ಎಲ್ಲ ಕಚೇರಿಯ ಪರವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರ ಒಂದು ಮನವರಿಕೆ ಏನಪ್ಪಾ ಇದೆ ಅಂತ ಹೇಳಿದ್ರೆ, ರೋಡ್ ಸೇಫ್ಟಿ ಅನ್ನೋದು ಕೇವಲ ಒಂದು ಧ್ಯೇಯ ವಾಕ್ಯವಲ್ಲ. ರೋಡ್ ಸೇಫ್ಟಿ ಈಸ್ ನಾಟ್ ಜಸ್ಟ್ ಎ ಸ್ಲೋಗನ್, ಇಟ್ಸ್ ವೇ ಆಫ್ ಲೈಫ್. ಅಂದ್ರೆ ನಮ್ಮ ಒಂದು ಜೀವನದ ಸುಗಮದ ಹಾದಿ. ನಿಮ್ಮ ಜೀವನವನ್ನ ಯಾವ ರೀತಿ ನೀವು ರೂಪಿಸ್ಕೋಬೇಕು ಪ್ರತಿದಿನ ಅನ್ಕೊಂತಿರೋ, ಅಂದ್ರೆ ಒಳ್ಳೆ ಕಾರ್ ಬೇಕು, ಒಳ್ಳೆ ಉದ್ಯೋಗ ಬೇಕು, ಒಳ್ಳೆ ಮನೆ ಬೇಕು, ಒಳ್ಳೆಯ ಬಟ್ಟೆ ಬೇಕು, ನನ್ನ ಜೀವನ ಸರಿಯಾಗಿರ್ಬೇಕು, ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಯಾವ ರೀತಿ ಬಯಸ್ತಿರೋ ಅದೇ ರೀತಿ ನೀವು ರಸ್ತೆ ಮೇಲೆ ನಡ್ಕೊಳ್ತಕ್ಕಂಥ ರೀತಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇರಬೇಕು. ಯಾರಿಗೂ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೀವು ನಡ್ಕೋಬೇಕು. ನೀವು ಒಳ್ಳೆಯ ಅದರಿಂದ ಸಂರಕ್ಷಣೆ ಪಡಿಬೇಕು, ಸುರಕ್ಷಿತವಾಗಿರ್ಬೇಕು ಅಂತೇಳಿ ಎಲ್ಲ ಸಾರ್ವಜನಿಕರಲ್ಲಿ ನಾನು ಬಯಸ್ತೀನಿ. ಕಮಲ್ ಬಾಬು,
ನಮ್ಮ ಸುಂದರ್ ಅವರು, ಯೋಗೇಶ್ ಅವರು, ಈ ರೀತಿ ಇಲ್ಲಿ ಸುಮಾರು ನಮ್ಮ ಕಚೇರಿ ಎಲ್ಲ ಅಧಿಕಾರಿಗಳು, ನಮ್ಮ ವಾಹನ ತರಬೇತಿ ಶಾಲೆ ಇವರು, ಜಗದೀಶ್ ಅವರು, RTO ಸಾಹೇಬರು ಎಲ್ಲರೂ ಇದ್ದಾರೆ. ಇದಕ್ಕೆ ನಮ್ಮ ಒಕ್ಕೂಟದವರು ಸಹ ತುಂಬಾ ಕೈ ಜೋಡಿಸಿದ್ದಾರೆ. ಎಲ್ಲರ ಉದ್ದೇಶ ಒಂದೇ, ಅಪಘಾತಗಳನ್ನು ಕಡಿಮೆ ಮಾಡಬೇಕು, ರಸ್ತೆ ಸುರಕ್ಷತೆಯನ್ನು ಕಾಪಾಡುವುದರಲ್ಲಿ ಮೊದಲ ಪ್ರಯಾರಿಟಿ, ಮೊದಲ ಆದ್ಯತೆ ನೀಡಬೇಕು ಅನ್ನೋದೇ ನಮ್ಮ ಎಲ್ಲರ ಬಯಕೆ. 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ನಮ್ಮ KR-ಪುರಂ ಮಾಸ ಅಂತ ಮಾಡ್ತಾ ಇದ್ದೀವಿ. ನಮ್ಮ KR-ಪುರಂ RTO ಕಚೇರಿಯಿಂದ ನಾವು ಸಹ ಡ್ರೈವಿಂಗ್ ಸ್ಕೂಲು ಮಾಲೀಕರಾಗಿದ್ದೀವಿ. ನಮ್ಮ ಎಲ್ಲ ಡ್ರೈವಿಂಗ್ ಸ್ಕೂಲ್ ಮಾಲೀಕರು ಸಹ ಇವತ್ತು ಈ ಒಂದು ರಸ್ತೆ ಸುರಕ್ಷತಾ ಸಪ್ತಾಹ ಮಾಸದಲ್ಲಿ ಭಾಗವಹಿಸಿದ್ದೀವಿ. ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಜನರಿಗೆ ರಸ್ತೆಯಲ್ಲಿ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸ್ಲಿಕ್ಕಾಗಿ ಇದನ್ನ ಕ್ರಿಕೆಟ್ ರೂಪದಲ್ಲಿ ನಾವು ನಡೆಸೋಣ ಅಂತ ನಮ್ಮ ಕಚೇರಿಯಲ್ಲಿ ಸಿಬ್ಬಂದಿಗಳೆಲ್ಲ ತೀರ್ಮಾನ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾವು ಇವತ್ತಿನ ದಿವಸ ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಏನು ರಸ್ತೆ ಸುರಕ್ಷತೆ, ಜನ ಒಂದು ಐಫೋನ್ ತಗೊಂತಾರೆ, ಒಂದು 1,80,000 2 ಲಕ್ಷ ಇರುತ್ತೆ. ಅದಕ್ಕೆ ಹಿಂದೆಗಡೆ ಒಂದು ಪೌಚ್ ಹಾಕೊಂತಾರೆ, 4,000 ಇರುತ್ತೆ. 1 ಲಕ್ಷ ಕೊಟ್ಟು ಗಾಡಿ ತಗೊಂತಾರೆ, ಒಂದು 500 ರೂಪಾಯಿ ಕೊಟ್ಟು ಒಂದು ಹೆಲ್ಮೆಟ್ ತಗೊಳ್ಳೋದಿಲ್ಲ ನಮ್ಮ ಜನ. ರಸ್ತೆ ಸುರಕ್ಷತೆಯಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆದ್ರೆ ಮೊದಲು ಅವ್ರಿಗೆ ಪೆಟ್ಟಾಗೋದು ತಲೆಗೆ. ಪೆಟ್ಟಾದ್ರೆ ತಲೆಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಂತವ್ರೆ ಟೂ ವೀಲರ್ಗಳಲ್ಲಿ ಓಡಾಡೋರು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ, ತಲೆಗೆ ಏಟು ಬಿದ್ದಿರುತ್ತೆ, ಪ್ರಾಣಾಪಾಯ ಆಗತ್ತೆ, ಅವ್ರ ಕುಟುಂಬ ಬೀದಿಗೆ ಬರುತ್ತೆ. 1.5 ಲಕ್ಷ 2 ಲಕ್ಷ ಕೊಟ್ಟು ಗಾಡಿಗಳು ತಗೊಂತಾರೆ, 1,000 ಕೊಟ್ಟು ಹೆಲ್ಮೆಟ್ ಹಾಕೊಂಡು ಓಡಾಡೋದಿಲ್ಲ. ಒಂದು ವೇಳೆ ಆ ಕಂಪ್ನಿಗಳು ಹೆಲ್ಮೆಟ್ ಕೊಟ್ಟರು ಇವರು ಹೆಲ್ಮೆಟ್ ಧರಿಸೋದಿಲ್ಲ. ಆ ಕಾರಣಕ್ಕಾಗಿ ಇದು ಮಾಡಬೇಡಿ. ನಿಮ್ಮನ್ನೇ ನಂಬ್ಕೊಂಡು ನಿಮ್ಮ ಕುಟುಂಬಗಳಿರುತ್ತೆ. ನೀವು ರಸ್ತೆಗೆ ಬಂದಾಗ 100ಕ್ಕೆ 100ರಷ್ಟು ಸುರಕ್ಷತೆ ಬಗ್ಗೆ ಗಮನ ಇರಲಿ. ನೀವು ಬೆಳಗ್ಗೆ ಕೆಲ್ಸಕ್ಕೆ ಬಂದ್ರೆ ಸಂಜೆ ಮತ್ತೆ ನಿಮ್ಮ ಮನೆಗೆ ಹೋಗ್ಬೇಕು. ನಿಮ್ಮ ಕುಟುಂಬ ನಿಮ್ಗಾಗಿ ಎದುರು ನೋಡ್ತಾ ಇರುತ್ತೆ. ಕಡ್ಡಾಯವಾಗಿ ನೀವು ಮೋಟರ್ ವೆಹಿಕಲ್ ತಗೊಂಡು ರಸ್ತೆಗೆ ಬಂದಾಗ ಹೆಲ್ಮೆಟ್ ಹಾಕೊಳ್ಳಿ. ಕಾರಲ್ಲಿ ಕೂತಿದ್ರೆ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಹಾಕೊಳ್ಳಿ. ಸುರಕ್ಷತೆಯಿಂದ ರಸ್ತೆಯಲ್ಲಿ ನಿಧಾನವಾಗಿ ವಾಹನ ಚಾಲನೆ ಮಾಡ್ರಿ. ಸಂಜೆ ಸುರಕ್ಷತೆಯಿಂದ ನಿಮ್ಮ ಕುಟುಂಬಕ್ಕೆ ಹೋಗಿ ನಿಮ್ಮ ಕುಟುಂಬನ ಕಾಪಾಡ್ಕೊಳ್ಳಿ. ಈ ಒಂದು ಅರಿವನ್ನ ಜನರಿಗೆ ಮೂಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ RTO ಕಚೇರಿಯವರು ಮತ್ತೆ ನಮ್ಮ ಡ್ರೈವಿಂಗ್ ಸ್ಕೂಲ್ ಮಾಲೀಕರು, ನಮ್ಮ ಸಂಘದ ಅಧ್ಯಕ್ಷರಾದಂಥ ನಮ್ಮ ಮುರುಗನ್ ಸಾಹೇಬರು, ನಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದೀರಿ. ಎಲ್ಲ ನಮ್ಮ ಸಾರಿಗೆ ಕಚೇರಿ ಅಧಿಕಾರಿಗಳಾಗ್ಬೋದು, ನಮ್ಮ ಡ್ರೈವಿಂಗ್ ಸ್ಕೂಲ್ ಮಾಲೀಕರುಗಳಾಗ್ಬೋದು, ಎಲ್ಲ ಪದಾಧಿಕಾರಿಗಳು ಮತ್ತೆ ನಮ್ಮ ಡ್ರೈವಿಂಗ್ ಸ್ಕೂಲ್ ಮಾಲೀಕರಂದ್ರೆ ಬರೀ ಮಾಲೀಕರಲ್ಲ, ನಮ್ಮಲ್ಲಿ ಕಚೇರಿಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು 1000 ಜನ ಹುಡುಗರಿದ್ದಾರೆ. ಇವತ್ತಿನ ದಿವಸ ಅವರು ಸಹ ನಾವೆಲ್ಲರಿಗೂ ರಜಾಗಳನ್ನು ಕೊಟ್ಟಿದ್ದೀವಿ ಡ್ರೈವಿಂಗ್ ಸ್ಕೂಲ್ಗಳಿಗೆ. ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಬಂದು ಈ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೀವು ಸಹ ಬಂದಿದ್ದೀರಾ. ಇದನ್ನು ಹೆಚ್ಚಿನ ರೀತಿಯಲ್ಲಿ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರು ಜನರಿಗೆ ರಸ್ತೆಯಲ್ಲಿ ಸುರಕ್ಷತೆ ಬಗ್ಗೆ ಹೆಚ್ಚಿನ ರೀತಿಯಾಗಿ ತಾವು ಇದನ್ನ ಪ್ರಚಾರ ಮಾಡಬೇಕು. ನೀವೆಲ್ಲರೂ ಇಲ್ಲಿ ಬಂದು